ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಅತ್ಯಂತ ಪ್ರಮುಖವಾದಂಥ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ವಿಷಯವನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಭಾರತ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಯಾವ್ಯಾವ ಸಂವಿಧಾನಗಳಿಂದ ಯಾವ್ಯಾವ ವಿಷಯಗಳನ್ನು ಎರವಲನ್ನು ಪಡೆದಿದ್ದಾರೆ ಎನ್ನುವಂತಹ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಮ್ಮ ಭಾರತ ಸಂವಿಧಾನದ ಬಹುತೇಕ ಅಂಶಗಳು 1900 ಭಾರತ ಸರ್ಕಾರದ ಕಾಯ್ದೆಯಿಂದ ಎರವಲು ಪಡೆದಿದ್ದೀವಿ. ಅದರಲ್ಲಿ ಒಕ್ಕೂಟ ವ್ಯವಸ್ಥೆ ಇರ್ಬೋದು, ರಾಜ್ಯಪಾಲರ ಹುದ್ದೆ ಇರ್ಬೋದು, ನ್ಯಾಯಾಂಗ ಪದ್ಧತಿ ಇರ್ಬೋದು, ಲೋಕಸೇವಾ ಆಯೋಗ ಇರ್ಬೋದು, ತುರ್ತು ಪರಿಸ್ಥಿತಿಗಳ ಅವಕಾಶ, ಈ ಎಲ್ಲ ಅಂಶಗಳನ್ನು 1935ರಲ್ಲಿ ಜಾರಿಗೆ ಬಂದಿದ್ದಂತಹ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಇರುವಂಥ ಅಂಶಗಳನ್ನು, ಈ ಕೆಳಕಂಡ ಅಂಶಗಳನ್ನು ನಾವು ಒಳಪಡಿಸಿಕೊಂಡಿದ್ದಾರೆ ನಮ್ಮ ಭಾರತ ಸಂವಿಧಾನದಲ್ಲಿ. ಇನ್ನು ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ಸಂವಿಧಾನ ಅಂತ ಕರಿತೀವಿ, UK, ಈ ಒಂದು ಸಂವಿಧಾನದಿಂದ ನಾವು ಯಾವ ಅಂಶಗಳನ್ನು ಪಡೆದಿದ್ದೀವಿ ಅಂದರೆ ಸಂಸದೀಯ ಸರ್ಕಾರ, ಕ್ಯಾಬಿನೆಟ್ ಪದ್ಧತಿ, ದ್ವಿಸದನ, ಶಾಸಕಾಂಗೀಯ ಪದ್ಧತಿ, ರಿಟ್ಗಳು, ಬಹುಮುಖ್ಯವಾಗಿ ರಿಟ್ ಸೌಲಭ್ಯಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆಯೇ ಏಕಪೌರತ್ವ, ಈ ಮೇಲ್ಕಂಡ ಅಂಶಗಳನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಇನ್ನು ಅಮೆರಿಕದ ಸಂವಿಧಾನಕ್ಕೆ ಬಂದಾಗ ಬಹಳ ಪ್ರಮುಖವಾಗಿ ನಾವು ಗಮನಿಸುವಂಥದ್ದು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ಪಡೆದಿದ್ದೀವಿ. ಹಾಗೆಯೇ ನ್ಯಾಯಾಂಗ ವಿಮರ್ಶೆ, ಸ್ವತಂತ್ರ ನ್ಯಾಯಾಂಗ, ರಾಷ್ಟ್ರಪತಿಯ ಮಹಾಭಿಯೋಗ, ಉಪರಾಷ್ಟ್ರಪತಿಯ ಹುದ್ದೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರ ವಜಾ, ಈ ಅಂಶಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇನ್ನು ಇದಾದ ನಂತರ ಕೆನಡಾ ಸಂವಿಧಾನದಿಂದ ನೋಡೋದಾದರೆ ಪ್ರಬಲಗೊಂಡಂಥ ಒಕ್ಕೂಟ ವ್ಯವಸ್ಥೆ ಇರಬಹುದು, ಕೇಂದ್ರದ ಶೇಷಾಧಿಕಾರ ಇರಬಹುದು, ಹಾಗೆಯೇ ಕೇಂದ್ರದಿಂದ ರಾಜ್ಯಪಾಲರನ್ನು ನೇಮಿಸುವಂತಹ ಪ್ರಕ್ರಿಯೆ ಇರ್ಬೋದು, ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ಇರಬಹುದು, ಹಾಗೆಯೇ ಸುಪ್ರೀಂ ಕೋರ್ಟ್ನ ಈ ಅಂಶಗಳನ್ನು ನಾವು ಕೆನಡಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇನ್ನು ಬಹಳ ಮುಖ್ಯವಾದಂಥ ಅಂಶ ಐರಿಷ್ ಸಂವಿಧಾನದಿಂದ ಪಡೆದಿರುವಂಥದ್ದು ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಆ ರಾಜ್ಯ ನಿರ್ದೇಶಕ ತತ್ವಗಳೇನಿದ್ದಾವೆ ಅವುಗಳನ್ನು ನಾವು ಡೈರೆಕ್ಟ್ ಪ್ರಿನ್ಸಿಪಲ್ಸು ಐರಿಷ್ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಇನ್ನು ರಾಜ್ಯಸಭೆಗೆ ಸದಸ್ಯರನ್ನು ನಾಮಕರಣ ಮಾಡುವಂಥದ್ದು, ರಾಷ್ಟ್ರಪತಿಯ ಚುನಾವಣೆಯ ವಿಧಾನದ ಬಗ್ಗೆ ಕೂಡ ಬಹಳ ಮುಖ್ಯವಾಗಿ ಐರಿಷ್ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಇನ್ನು USSR ಅಂತ ಏನಿದೆ ರಷ್ಯಾದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳು, ನೋಡಿ ಮೂಲಭೂತ ಹಕ್ಕುಗಳು ಬಂದಾಗ ನಾವು ಅಮೆರಿಕದ ಸಂವಿಧಾನ, ಹಾಗೆಯೇ ಮೂಲಭೂತ ಕರ್ತವ್ಯಗಳು ಬಂದಾಗ ರಷ್ಯಾ ಸಂವಿಧಾನದಿಂದ ಈ ಅಂಶಗಳನ್ನು ಅಳವಡಿಸಲಾಗಿದೆ. ಇನ್ನು ಪ್ರಸ್ತಾವನೆಯಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎಂಬ ಅಂಶಗಳನ್ನು ಕೂಡ ಇದರಲ್ಲಿ ನಾವು ಪಡೆದಿದ್ದೇವೆ. ಹಾಗೆಯೇ ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ, ಕಾನ್ಕರೆಂಟ್ ಲೀಸ್ಟ್ ಅಂತ ಕರಿತೀವಿ, ಈ ಅಂಶಗಳನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಇನ್ನು ಜಂಟಿ ಅಧಿವೇಶನವನ್ನು ಕರೆಯುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಆಸ್ಟ್ರೇಲಿಯಾ ಸಂವಿಧಾನದಿಂದ, ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ, ಇವುಗಳನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡೆದಿದ್ದೀವಿ. ಇನ್ನು ಬಹಳ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಧಾನ ಏನಿದೆ, 106 ಬಾರಿ ಏನು ಸಂವಿಧಾನ ತಿದ್ದುಪಡಿಯಾಗಿದೆ, ಅದನ್ನು ಆ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಇನ್ನು ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವೂ ಕೂಡ ಇದೇ ಸಂವಿಧಾನದಿಂದ ನಾವು ಎರವಲಾಗಿ ಪಡ್ಕೊಂಡಿದ್ದೀವಿ. ಫ್ರಾನ್ಸ್ಗೆ ಬಂದಾಗ ಫ್ರಾನ್ಸ್ ಸಂವಿಧಾನದಿಂದ ಗಣತಂತ್ರ, ಪ್ರಸ್ತಾವನೆಯಲ್ಲಿನ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಅಂಶಗಳನ್ನು ಆ ಒಂದು ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಇನ್ನು ಜರ್ಮನಿಯ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳ ವಜಾಪಡಿಸುವಿಕೆ ಏನಿದೆ ಇದನ್ನು ಜರ್ಮನಿ ಸಂವಿಧಾನದಿಂದ, ಜಪಾನ್ನ ಸಂವಿಧಾನದ ಬಂದಾಗ ಕಾನೂನಿನಿಂದ ರಚಿತವಾದಂಥ ಕಾರ್ಯವಿಧಾನಗಳ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ನಾವು ಎರವಲಾಗಿ ಪಡ್ಕೊಂಡಿದ್ದೀವಿ. ಹೀಗೆ ಜಗತ್ತಿನ ಪ್ರಮುಖವಾದಂತಹ 11 ದೇಶಗಳಿಂದ ಅಥವಾ 10 ದೇಶಗಳಿಂದ ಪ್ಲಸ್ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿನ ಅಂಶಗಳನ್ನು ಆಧರಿಸಿ ಭಾರತದ ಸಂವಿಧಾನವನ್ನು ಇಡೀ ಪ್ರಪಂಚದ ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನವಾಗಿ, ಬೃಹತ್ ಗಾತ್ರದ ಸಂವಿಧಾನವಾಗಿ, ನಮ್ಯ ಮತ್ತು ಅನಮ್ಯ ಒಂದು ವಿಧಾನಗಳ ಮೂಲಕ ಇರುವಂಥ ಸಂವಿಧಾನವನ್ನಾಗಿ ಭಾರತ ಸರ್ಕಾರದ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಈ ಎಲ್ಲ ಅಂಶಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಮೇತ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಶ್ನೆಗಳನ್ನು ಕೇಳೋದ್ರಿಂದ, ಅಂದರೆ ಯಾವ ಒಂದು ಪದ್ಧತಿಯನ್ನು ಯಾವ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ ಅನ್ನುವಂಥ ಅಂಶಗಳು ಬಹುತೇಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರೋದ್ರಿಂದ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಹಾಗೆಯೇ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.